ನಮಸ್ತೆ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬಹಳಷ್ಟು ಹಿಂದೂಗಳು ಕೈಗೆ ಅಂದರೆ ಮಣಿಕಟ್ಟಿಗೆ ಕಪ್ಪು, ಹಳದಿ, ಕೆಂಪು ಹೀಗೆ ಬಣ್ಣ ಬಣ್ಣದ ದಾರ ಕಟ್ಟುತ್ತಾರೆ. ಹುಡುಗರು ಹುಡುಗಿಯರು ಎಂದು ವ್ಯತ್ಯಾಸವಿಲ್ಲದೆ ದಾರ ಕಟ್ಟಿಕೊಳ್ಳುವುದು ವಾಡಿಕೆ. ಇದು ಧಾರ್ಮಿಕ ಅಂಶದ ಪ್ರತೀಕವೂ ಹೌದು. ನಮ್ಮಲ್ಲಿ ಹಲವರು ತಮ್ಮ ಕೈಗಳಲ್ಲಿ ಕಪ್ಪು, ಕೆಂಪು ಅಥವಾ ಹಳದಿ ಬಣ್ಣದ ದಾರಗಳನ್ನು ಕಟ್ಟಿಕೊಳ್ಳುತ್ತಾರೆ. ಒಮ್ಮೆ ದಾರ ಕಟ್ಟಿದ ಮೇಲೆ ಅದು ಬಣ್ಣ ಮಾಸುವವರೆಗೂ ಕೈಯಲ್ಲಿ ಇರುತ್ತದೆ. ಹೊಸ ದಾರ ಕಟ್ಟಿಕೊಳ್ಳುತ್ತಾರೆ. ಮಣಿಕಟ್ಟಿನ ಸುತ್ತ ದಾರವನ್ನು ಕಟ್ಟಿಕೊಳ್ಳುವುದನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಪೂಜೆ, ವ್ರತ, ನಾಮ ಅಥವಾ ಇತರ ಧಾರ್ಮಿಕ ಸಮಾರಂಭಗಳ ಆರಂಭಕ್ಕೂ ಮೊದಲು ಮಣಿಕಟ್ಟಿನ ಸುತ್ತಲೂ ದಾರವನ್ನು ಕಟ್ಟಲಾಗುತ್ತದೆ. ಇದನ್ನು ಕಂಕಣ ಎಂದು ಕರೆಯುತ್ತಾರೆ. ಹಳದಿ, ಕೆಂಪು ಮತ್ತು ಕಿತ್ತಳೆ ಬಣ್ಣದ ದಾರದ ಎಳೆಗಳನ್ನು ಮೌಲಿ ಎಳೆಗಳು ಎಂದು ಕರೆಯಲಾಗುತ್ತದೆ. ಇದು ಪ್ರಾಚೀನ ಪದ್ಧತಿಯೂ ಹೌದು. ಪವಿತ್ರ ದಾರದ ಹಿಂದಿನ ಇತಿಹಾಸ. ಮಣಿಕಟ್ಟಿಗೆ ದಾರ ಕಟ್ಟುವ ಸಂಪ್ರದಾಯವು ಹಿಂದೂ ಧರ್ಮದಲ್ಲಿ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಇದನ್ನು ಜನರ ನಡುವಿನ ರಕ್ಷಣೆ ಮತ್ತು ಪವಿತ್ರ ಬಂಧದ ಸಂಕೇತವೆಂದು ಪರಿಗಣಿಸಲಾಗಿದೆ. ಅಸುರ ರಾಜ ಬಲಿದಾನ ನೀಡುವುದರಲ್ಲಿ ಶ್ರೇಷ್ಠನಾಗಿದ್ದನು. ಅವನನ್ನು ಮುಗಿಸಲು ವಿಷ್ಣು ವಾಮನನಾಗಿ ಅವತರಿಸುತ್ತಾನೆ. ವಾಮನನು ತನ್ನ ಬಳಿಗೆ ಬರುವುದನ್ನು ನೋಡಿದ ಬಲಿರಾಜನು, ಅಂದರೆ ಅಸುರ ರಾಜ, ತನಗೆ ಬೇಕಾದದ್ದನ್ನು ಕರುಣಿಸುವಂತೆ ಕೇಳಿಕೊಳ್ಳುತ್ತಾನೆ. ಬಲಿರಾಜನನ್ನು ತನಗೆ 3 ಅಡಿ ಜಾಗ ಬೇಕು ಎಂದು ಕೇಳುತ್ತಾರೆ. ಅವನು ಒಂದು ಪಾದವನ್ನು ಭೂಮಿಯ ಮೇಲೆ ಮತ್ತು ಇನ್ನೊಂದು ಪಾದವನ್ನು ಆಕಾಶದ ಮೇಲೆ ಇಡುತ್ತಾನೆ. ವಾಮನನು ಇನ್ನೊಂದು ಹೆಜ್ಜೆಯನ್ನು ಎಲ್ಲಿ ಇಡಬೇಕೆಂದು ಕೇಳುತ್ತಾನೆ. ಆಗ ಬಲಿರಾಜ ತನ್ನ ತಲೆ ಮೇಲೆ ಇರಿಸು ಎಂದು ಕೇಳಿಕೊಳ್ಳುತ್ತಾನೆ. ವಿಷ್ಣು ಅವತಾರಿ ವಾಮನನು ಬಲಿರಾಜನ ನೆತ್ತಿಯ ಮೇಲೆ ಕಾಲಿಟ್ಟ ಕೂಡಲೇ ಅವನು ಪಾತಾಳ ಲೋಕಕ್ಕೆ ಹೋಗುತ್ತಾನೆ. ಬಲಿರಾಜನ ತ್ಯಾಗದ ಗುಣವನ್ನು ಮೆಚ್ಚಿದ ವಾಮನನು ಅವನನ್ನು ಮೃತ್ಯುದಾರನಾಗಲು ವರವನ್ನು ನೀಡಿ ದಾರವನ್ನು ಕಟ್ಟುತ್ತಾನೆ. ಹೀಗೆ ಮೌಲಿ ದಾರ ಕಟ್ಟಿಕೊಳ್ಳುವ ಪದ್ಧತಿ ಚಾಲ್ತಿಗೆ ಬರುತ್ತದೆ. ದಾರ ಕಟ್ಟುವ ಬಗ್ಗೆ ಇನ್ನೂ ಒಂದು ಕಥೆ ಇದೆ. ಭಗವಾನ್ ಶ್ರೀ ಕೃಷ್ಣನಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯ ಸೆರಗಿನ ತುಂಡನ್ನು ಹರಿದು ಬೆರಳಿಗೆ ಸುತ್ತುವ ಮೂಲಕ ರಕ್ತಸ್ರಾವವಾಗುವುದನ್ನು ನಿಲ್ಲಿಸುತ್ತಾಳೆ. ಅಂದಿನಿಂದ ಕೃಷ್ಣನು ದ್ರೌಪದಿಯನ್ನು ರಕ್ಷಿಸುವ ಭರವಸೆ ನೀಡುತ್ತಾನೆ. ಈ ಘಟನೆಗಳು ಧಾರ್ಮಿಕ ಸಂದರ್ಭಗಳು, ಸಮಾರಂಭಗಳು ಮತ್ತು ಹಬ್ಬಗಳ ಸಮಯದಲ್ಲಿ ಮಣಿಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ಟಲು ಅಡಿಪಾಯವನ್ನು ಹಾಕಿದವು. ಮಣಿಕಟ್ಟಿನ ಸುತ್ತ ಕಟ್ಟಿರುವ ದಾರವನ್ನು ಕಲವ ಎಂದು ಕರೆಯುತ್ತಾರೆ. ಇದನ್ನು ದೀರ್ಘಾಯುಷ್ಯ, ರಕ್ಷಣೆ, ಪ್ರೀತಿ ಮತ್ತು ಆಶೀರ್ವಾದದ ಸಂಕೇತವಾಗಿ ಧರಿಸಲಾಗುತ್ತದೆ. ಕೆಂಪು ದಾರವನ್ನು ಕಟ್ಟುವುದು ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯ ಸಂಕೇತವಾಗಿದೆ. ಮರದ ಸುತ್ತಲೂ ದಾರವನ್ನು ಏಕೆ ಸುತ್ತುತ್ತಾರೆ? ಕೆಲವು ದೇವಾಲಯಗಳಲ್ಲಿ ಭಕ್ತರು ಶಮಿ, ಅಶ್ವತ್ಥ ಮರದ ಸುತ್ತಲೂ ಹಳದಿ ಮತ್ತು ಕೆಂಪು ದಾರಗಳನ್ನು ಕಟ್ಟುತ್ತಾರೆ. ಹೀಗೆ ಮಾಡುವುದರಿಂದ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಈ ದಾರವು ದೇವತೆಗಳ ಮೇಲಿನ ಭಕ್ತರ ಭಕ್ತಿಯನ್ನು ಪ್ರತಿನಿಧಿಸುತ್ತದೆ. ದಾರವನ್ನು ಕಟ್ಟಿದ ನಂತರ ಇಷ್ಟಾರ್ಥ ಈಡೇರಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ದಾರ ಕಟ್ಟುತ್ತಾರೆ. ಪವಿತ್ರ ದಾರದ ಹಿಂದಿನ ವೈಜ್ಞಾನಿಕ ಕಾರಣ. ಮಣಿಕಟ್ಟಿನ ಮೇಲೆ ದಾರ ಕಟ್ಟುವುದರ ಹಿಂದೆ ಸಂಪ್ರದಾಯವಷ್ಟೇ ಅಲ್ಲ, ವೈಜ್ಞಾನಿಕ ಕಾರಣವೂ ಇದೆ. ಮಣಿಕಟ್ಟು ನಾಡಿಬಿಂದು. ಮಾನವ ದೇಹದಲ್ಲಿನ ಸುಮಾರು 72,000 ಪ್ರಮುಖ ರಕ್ತನಾಳಗಳು ಮಣಿಕಟ್ಟಿನಿಂದ ದೇಹದ ಇತರ ಭಾಗಗಳಿಗೆ ಸಂಪರ್ಕ ಹೊಂದಿವೆ. ಮಣಿಕಟ್ಟಿನ ಸುತ್ತಲೂ ದಾರವನ್ನು ಕಟ್ಟುವುದು ನಾಡಿಬಿಂದುವನ್ನು ಉತ್ತೇಜಿಸುತ್ತದೆ. ಈ ಎಳೆಗಳನ್ನು ಹತ್ತಿ ಅಥವಾ ರೇಷ್ಮೆಯಿಂದ ತಯಾರಿಸಲಾಗುತ್ತದೆ. ಅವು ಚರ್ಮಕ್ಕೆ ಪ್ರಯೋಜನಕಾರಿಯಾದ ನೈಸರ್ಗಿಕ ಗುಣಗಳನ್ನು ಹೊಂದಿವೆ. ಹಾಗಾದರೆ ಯಾವ ಕೈಗೆ ದಾರ ಕಟ್ಟಬೇಕು ನಿಮಗೆ ತಿಳಿದಿದೆಯೇ? ಸಂಪ್ರದಾಯದ ಪ್ರಕಾರ ದಾರ, ಮೌಳಿ, ಕಲವು, ರಾಖಿ ಮುಂತಾದ ಯಾವುದೇ ದಾರವನ್ನು ಬಲ ಮಣಿಕಟ್ಟಿನ ಮೇಲೆ ಕಟ್ಟಬೇಕು. ಬಲಗೈ ಮಂಗಳಕರವಾಗಿದೆ. ಇದು ಶಕ್ತಿ, ಸದ್ಗುಣವನ್ನು ಪ್ರತಿನಿಧಿಸುತ್ತದೆ. ಬಲ ಮಣಿಕಟ್ಟಿನ ಮೇಲೆ ರಾಖಿ ಅಥವಾ ಕಲವಾವನ್ನು ಕಟ್ಟುವುದು ಧರಿಸಿದವರಿಗೆ ಜೀವನದ ಸವಾಲುಗಳನ್ನು ಎದುರಿಸಲು
ರಕ್ಷಣೆ ಮತ್ತು ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ ದಾರವನ್ನು ಮಣಿಕಟ್ಟಿನ ಸುತ್ತಲೂ 3 ಬಾರಿ ಮಾತ್ರ ಸುತ್ತಿಕೊಳ್ಳಬೇಕು. ಅಲ್ಲದೆ ಅವುಗಳನ್ನು ಕಸದ ತೊಟ್ಟಿಗಳಲ್ಲಿ ಎಸೆಯಬಾರದು. ಇದನ್ನು ಪವಿತ್ರ ಮರದ ಕೆಳಗೆ ಹೂತು ಹಾಕಬಾರದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಒಳ್ಳೆಯ ಮಾಹಿತಿಗಾಗಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ.